ಎಲ್ಲರೂ ಹೆಂಗಿದಿರಿ ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ನಾನು ಕೂಡ ಚಲೋ ಇದ್ದೀನಿ ಆ್ಯಂಡ್ ಲಾಸ್ಟ್ ವಿಡಿಯೋದೊಳಗೆ ನಾವು ಆ್ಯಕ್ಚುಲಿ ಪ್ಯಾಕಿಂಗ್ ಮಾಡೋದು ಹೆಂಗೆ ನಾನು ಏನೇನು ಪ್ರಾಡಕ್ಟ್ಗಳನ್ನ ಇಲ್ಲಿ ಯೂಸ್ ಮಾಡ್ಲಿಕ್ಕತ್ತೀನಿ ಅವನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಯಾವ ಪ್ರಾಡಕ್ಟ್ಗೆ ಯಾವ ರೀತಿ ನಾವು ಪ್ಯಾಕಿಂಗ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಮಾಹಿತಿ ಅದರೊಳಗೆ ಕೊಟ್ಟಿದ್ದೆ ಆ ವಿಡಿಯೋ ಕೆಳಗಡೆ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ ಸೊ ಅದರಲ್ಲಿ ಕೆಲವೊಂದು ಡೌಟ್ಸ್ಗಳು ಕೂಡ ಇತ್ತು ಕೆಲವೊಬ್ರದ್ದು ಸೊ ಅಕೊಂಡು ಇದರಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನಾನು ತೊಗೊಂಡಿರೋದು ಇಲ್ಲಿ ಟಾಪಿಕ್ಕು ಅಮೆಝಾನ್ ಪ್ರಾಡಕ್ಟ್ ಶಿಪ್ಪಿಂಗ್ ಬಗ್ಗೆ ಸುಮಾರು ಜನರಿಗೆ ಡೌಟ್ ಅದ ಸೊ ಇಲ್ಲಿ ನಾವು ಏನಾದರೂ ಅಮೆಝಾನಲ್ಲಿ ಏನಾದರೂ ಪ್ರಾಡಕ್ಟ್ ಪ್ಯಾಕ್ ಏನೋ ಮಾಡ್ತೀವಿ ಬಟ್ ಅದನ್ನು ಒಯ್ಯೋದು ಹೇಗೆ ಅದನ್ನ ಯಾರು ತೊಗೊಂಡು ಹೋಗ್ತಾರೆ ಅಥವಾ ನಾವೇ ಒಯ್ದು ಕೊಡಬೇಕಾ ಅಥವಾ ಏನಾದರೂ ಫೀಸ್ ತೊಗೋತಾರಾ ಅಮೆಝಾನ್ದವರು ಅಥವಾ ಏನಾದರೂ ಬೇರೆ ಏನಾದರೂ ಇದೆಯಾ ಅಂತ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಹೇಳಿ ಅಂತ ಹೇಳ್ತಾ ಇದ್ರಿ ವಿತ್ ಡೀಟೇಲ್ ನಾನು ಇವಾಗ ಮಾಹಿತಿ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇದರಿಂದ ನಿಮ್ಗೊಂದು ಐಡಿಯಾ ಕ್ಲಿಯರ್ ಆಗ್ತದೆ ಅಮೆಝಾನ್ದಾಗ ಒಂದು ಮೇನ್ ಅಂತಂದರೆ ನಾನು ಆಲ್ರೆಡಿ ನಿಮ್ಗೊಂದು ಪೇಜ್ ತೋರಿಸಿದ್ದೀನಿ ಯಾವ ರೀತಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತ ಹೇಳಿ ಸೊ ರಿಜಿಸ್ಟರ್ ಮಾಡಿಸಿದ ಮೇಲೆ ನಿಮಗೆ ಅಲ್ಲೊಂದು ಅಮೆಝಾನ್ ಸೆಲ್ಲರ್ ಸೆಂಟ್ರಲ್ ಇಂಡಿಯಾ ಅಂತ ಹೇಳಿ ಒಂದು ಪೇಜ್ ಓಪನ್ ಆಗುತ್ತಾ ಓಕೆ ಸೊ ನಾನು ಆ ಪೇಜನ್ನು ಇಲ್ಲಿ ನಿಮಗೆ ಶೋ ಮಾಡ್ತೀನಿ ಬೇಕಂದ್ರೆ ಒಂದು ಸಾರಿ ನೋಡಿರಿ ಸೊ ಇಲ್ಲಿ ನಿಮಗೊಂದು ಡ್ಯಾಶ್ಬೋರ್ಡ್ ಕೊಡ್ತಾರೆ ಡ್ಯಾಶ್ಬೋರ್ಡ್ ಯಾವಾಗ ನೀವು ಇಲ್ಲಿ ಪ್ರಾಡಕ್ಟ್ಗಳನ್ನ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಓಕೆ ರಿಜಿಸ್ಟ್ರೇಷನ್ ಆದಮೇಲೆ ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ತೀವಿ ಮಾರೋಕ್ಕೆ ಸೊ ಅವಾಗ ಒಂದು ನಿಮಗೆ ಇದನ್ನು ಓಪನ್ ಆಗುತ್ತೆ ಡ್ಯಾಶ್ಬೋರ್ಡು ಸೊ ಆ ಡ್ಯಾಶ್ಬೋರ್ಡ್ ಒಳಗೆ ಒಂದು ಇವಾಗ ನಾವು ಈ ರೀತಿ ಏನು ಕಳಿಸ್ತಿರ್ತೀವಿ ಪ್ರಾಡಕ್ಟ್ ಶಿಪ್ಪಿಂಗ್ ಅದರೊಳಗೆ ಎರಡು ಥರ ನಾವು ಡಿವೈಡ್ ಮಾಡ್ತೀವಿ ಒಂದು ಈಸಿ ಶಿಪ್ಪಿಂಗ್ ಅಂತ ಮಾಡ್ತೀವಿ ಇನ್ನೊಂದು ಸೆಲ್ಫ್ ಶಿಪ್ಪಿಂಗ್ ಅಂತ ಮಾಡ್ತೀವಿ ಓಕೆ ಈಸಿ ಶಿಪ್ಪಿಂಗ್ ಅಂದ್ರೇನು ಶೆಲ್ಫ್ ಶಿಪ್ಪಿಂಗ್ ಅಂದ್ರೇನು ಸೊ ಏನಿದೆ ಎರಡರದ್ದು ಅಂತರ ಏನು ಡಿಫ್ರೆನ್ಸ್ ಅದ ಸೊ ಎರಡು ಕೂಡ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದು ನಿಮಗೆ ಏನಂತಂದರೆ ಸೆಲ್ಲರ್ ಪ್ಯಾನಲ್ದಾಗ ಯಾವಾಗ ನೀವು ಲಾಗಿನ್ ಮಾಡ್ಕೋತೀರಿ ಓಕೆ ಸೊ ಲಾಗಿನ್ ಮಾಡ್ಕೊಂಡ್ಮೇಲೆ ನಿಮ್ಗೊಂದು ಸೈಡ್ ಮೇಲ್ಗಡೆ ಒಂದು ಸೆಟ್ಟಿಂಗ್ ಸಿಗ್ತದೆ ಅಲ್ಲಿ ನಿಮಗೆ ಆಪ್ಷನ್ಗಳು ನೋಡೋದಕ್ಕೂ ಕೂಡ ಸಿಗ್ತಾವೆ ಓಕೆ ನಾರ್ಮಲಾಗಿ ಆ್ಯಂಡ್ ಡೈರೆಕ್ಟಾಗಿ ನಾವು ಯಾವಾಗ ಒಂದು ಶಿಪ್ಪಿಂಗ್ ಸೆಟ್ಟಿಂಗಿಗೆ ಕ್ಲಿಕ್ ಮಾಡ್ತೀವಿ ನಾವು ಸೊ ಅವಾಗ ಆ ಸೆಟ್ಟಿಂಗ್ ಕ್ಲಿಕ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ ಅದೇ ಪೇಜ್ದಲ್ಲಿ ಅಮೆಝಾನ್ದು ಒಂದು ಪ್ರಾಡಕ್ಟ್ದು ಚಾರ್ಜಸ್ ರಿಲೇಟೆಡ್ ಮಾಹಿತಿಗಳನ್ನ ಕೊಟ್ಟಿರ್ತಾರೆ ಓಕೆ ಸೊ ಅಂದರೆ ನಿಮಗೆ ಎಲ್ಲಿವರೆಗೂ ನೀವು ಅಮೆಝಾನ್ದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಿಲ್ವೋ ಓಕೆ ರಿಜಿಸ್ಟ್ರೇಷನ್ ಆಗಿರೋದಿಲ್ವೋ ಅವ್ರಿಗೆ ಆ ಪೇಜ್ ಕಾಣಿಸಲ್ಲ ಯಾರು ಆಲ್ರೆಡಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಮಾತ್ರ ಅಲ್ಲಿ ನಿಮಗೊಂದು ಪೇಜ್ ಅಂದರೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಓಕೆ ಸೊ ಅದರೊಳಗೆ ನಿಮಗೆ ಸುಮಾರು ಥರದ ಒಂದು ಇದನ್ನಿರುತ್ತೆ ಒಂದು ಸೆಟ್ಟಿಂಗ್ಸ್ ಇರುತ್ತೆ ಸೆಟ್ಟಿಂಗ್ ನೀವು ಅಲ್ಲಿ ಎಡಿಟ್ ಕೂಡ ಮಾಡ್ಬೋದು ನಿಮ್ಮ ಪ್ರಕಾರ ನೀವು ಅಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇನ್ನೊಂದು ಈಸಿ ಶಿಪ್ಪಿಂಗ್ ಅಂತ ಇರುತ್ತೆ ಇನ್ನೊಂದು ಸೆಲ್ಫ್ ಶಿಪ್ಪಿಂಗ್ ಅಂತ ಅಲ್ಲಿ ಎರಡು ಇರ್ತವೆ ಎರಡರದ್ರಾಗೂ ನೀವು ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡಬೇಕು ಇವಾಗ ನಾವು ಮೊದಲು ಮಾತಾಡೋಣ ಶಿಪ್ಸ್ ಏನಿದೆ ಅದರಲ್ಲಿ ಸೆಟ್ಟಿಂಗ್ ಏನಿರ್ತದಲ್ಲ ಫಸ್ಟ್ ಆಪ್ಷನ್ ಏನು ಸೆಟ್ಟಿಂಗ್ ಅಂತ ಬರ್ತದೆ 3 ಆಪ್ಷನ್ ಇರ್ತದೆ ಅದ್ರೊಳಗೆ ಓಕೆ ಸೆಟ್ಟಿಂಗ್ ಅಂತ ಬಂದಾಗ ಅದ್ರೊಳಗೆ ಶಿಪ್ಪಿಂಗ್ದು ಯಾವ ಲೊಕೇಶನಿಂದ ಯಾವ ಲೊಕೇಶನ್ಗೆ ಪ್ರಾಡಕ್ಟ್ ಹೋಗ್ಬೇಕು ಅನ್ನೋದನ್ನು ನಾವಲ್ಲಿ ಮೊದಲೇ ಸೆಟ್ ಮಾಡಬೇಕು ಆ ಒಂದು ಪೇಜ್ ಒಳಗೆ ಓಕೆ ಅದಾದಮೇಲೆ ಆಪ್ರೇಟಿಂಗ್ ಡೇಸ್ ಯಾವ್ಯಾವ ದಿನದೊಳಗೆ ನೀವು ಕೆಲಸ ಮಾಡ್ತೀರಂತ ಹೇಳಿ ಕೂಡ ಅಲ್ಲಿ ನೀವು ಟಿಕ್ ಮಾಡ್ತಾ ಹೋಗಬೇಕು ಅಂದರೆ ನೀವು ಮಂಗಳವಾರ ನೀವು ಪ್ರಾಡಕ್ಟ್ ಕಳಿಸ್ತಾ ಇದ್ದೀರಾ ಶುಕ್ರವಾರ ಕಳಿಸ್ಲಿಕ್ಕತ್ತೀರೋ ಅಥವಾ 5 ವಾರ ಕಳ್ಸಾಕತ್ತೀರೋ ಸೊ ಡಿಪೆಂಡ್ ಆಗುತ್ತೆ ನೀವು ಯಾವ ದಿನದೊಳಗೆ ಮಾಡ್ತೀರಿ ಆ ದಿನಕ್ಕಲ್ಲಿ ಟಿಕ್ ಮಾಡೋಕೆ ಅವರು ಆಪ್ಷನ್ ಕೊಟ್ಟಿರ್ತಾರೆ ಟಿಕ್ ಮಾಡ್ತಾ ಹೋಗಬೇಕು ಆ್ಯಂಡ್ ಆದಮೇಲೆ ಯಾವ ಒಂದು ಟೈಮಿಂಗಿಗೆ ಹ್ಯಾಂಡ್ಲಿಂಗ್ ಮಾಡ್ಬೇಕಂತ ಇಲ್ಲಿ ಯಾವತ್ತು ಆರ್ಡ್ರ್ ಬಂದದ್ದು ಅವತ್ತ ಕಳಿಸ್ತಿರೋ ಅಥವಾ 1-2 ದಿನ ಟೈಮ್ ತೊಗೋತಿರೋ ಸೊ ಅದನ್ನು ಕೂಡ ಅಲ್ಲಿ ಸೆಟ್ ಮಾಡ್ಬೇಕು ಆ ಪೇಜ್ನಾಗ ನೀವು ಓಕೆ ಅದಾದಮೇಲೆ ಬರೋದು ಅಂತಂದ್ರೆ ಮುಖ್ಯವಾಗಿ ಈಸಿ ಶಿಪ್ಪಿಂಗು ಇನ್ನೊಂದು ಸೆಲ್ಫ್ ಶಿಪ್ಪಿಂಗ್ ಅಂತ ಬರ್ತದೆ ಸೊ ಇಲ್ಲಿ ಈಸಿ ಶಿಪ್ಪಿಂಗ್ ಬಗ್ಗೆ ನಾನು ಇಲ್ಲೇ ಹೇಳಿದರೆ ಇಲ್ಲಿ ನಿಮಗೆ COD ಸಿಗ್ತದೆ ಅಂದರೆ ಕ್ಯಾಶ್ ಆನ್ ಡೆಲಿವರಿ ನೀವು ತೊಗೋಬೋದು ಈ ಈಸಿ ಶಿಪ್ಪಿಂಗ್ ಒಳಗೆ ಮಾತ್ರ ಆಪ್ಷನ್ ಇರ್ತದೆ ಒಂದು ಕ್ಯಾಶ್ ಆನ್ ಡೆಲಿವರಿಗೆ ಕಸ್ಟಮರು ತೊಗೋಬೋದು ಆ್ಯಂಡ್ ಇನ್ನೊಂದು ಆನ್ಲೈನ್ ಪೇಮೆಂಟ್ ಅಂತ ಹೇಳಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋರಿದ್ರು ಕೂಡ ಮಾಡ್ಬೋದು 2 ಆಪ್ಷನ್ ಇರ್ತದೆ ಅದರೊಳಗೆ ಈಸಿ ಶಿಪ್ಪಿಂಗ್ನಾಗ ಓಕೆ ಸೊ ಇಲ್ಲಿ ಸೆಲ್ಫ್ ಶಿಪ್ಪಿಂಗ್ ಏನಿರ್ತದೆ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇಲ್ಲಿ ಕೇವಲ ನೀವು ಪೇಮೆಂಟ್ ಮಾಡೇ ತೊಗೋಬೇಕು ಸೊ ಆ ರೀತಿ ಇರುತ್ತೆ ಸೊ ಇವಾಗ ಈಸಿ ಶಿಪ್ಪಿಂಗು ಸೆಲ್ಫ್ ಶಿಪ್ಪಿಂಗು ಅಂದರೆ ಏನು ಅಂತರ ಇದೆ ಇದೆರಡು ಒಳಗೆ ಅಂತಂದ್ರೆ ಸೊ ಇಲ್ಲಿ ಈಸಿ ಶಿಪ್ಪಿಂಗ್ ಅಂತಂದ್ರೆ ಅಮೆಝಾನ್ದವ್ರು ಏನು ಮಾಡ್ತಾರೆ ಯಾವಾಗ ನೀವು ಇಲ್ಲಿ ಪೇಜ್ ಸೆಟ್ಟಿಂಗ್ ಮಾಡ್ತೀರಿ ಸೊ ಅವಾಗ ಅಮೆಝಾನ್ದವ್ರು ಬಂದು ನಿಮ್ಮ ಹತ್ರ ಆ ಪ್ರಾಡಕ್ಟ್ ತೊಗೊಂಡು ಹೋಗಿ ಅವರೇ ಏನು ಮಾಡ್ತಾರೆ ಅಂದರೆ ತಲುಪಿಸ್ತಾರೆ ಓಕೆ ಸೊ ಇಲ್ಲಿ ಅಮೆಝಾನ್ ಒಂದು ಪಾರ್ಟ್ನರ್ ಅಮೆಝಾನ್ ಜೊತೆಗೆ ಒಬ್ಬರು ಪಾರ್ಟ್ನರ್ ಇರ್ತಾರೆ ಕೊರಿಯರ್ದವರು ಸೊ ಅವ್ರು ಏನು ಮಾಡ್ತಾರೆ ಈ ಕೆಲಸವನ್ನು ಮಾಡ್ತಾರೆ ಅವ್ರು ಬಂದು ಈ ಪ್ರಾಡಕ್ಟ್ಗಳನ್ನ ತೊಗೊಂಡು ಹೋಗ್ತಾರೆ ಸೊ ತೊಗೊಂಡು ಹೋಗಿ ನಂತರ ಅಲ್ಲಿ ಅವ್ರು ಮುಟ್ಟಿಸಿ ನಂತರ ಅಲ್ಲಿಂದ ಅವ್ರ ಹತ್ರ ದುಡ್ಡು ತೊಗೊಂಡ್ಮೇಲೆ ಅಮೆಝಾನ್ದಲ್ಲಿ ಅದು ಡಿಡಕ್ಟ್ ಆಗುತ್ತೆ ಇವ್ರೊಂದು ಸ್ವಲ್ಪ ಫೀಸನ್ನು ಚಾರ್ಜ್ ಮಾಡ್ತಾರೆ ಇದು ಡಿಪೆಂಡ್ ಆಗುತ್ತೆ ಪ್ರಾಡಕ್ಟ್ ಟು ಪ್ರಾಡಕ್ಟ್ ಓಕೆ ಸೊ ನಿಮಗೆ ಫೀಸದ್ದು ಕೂಡ ಡಿಟೇಲಾಗಿ ಬೇಕು ಅಂತಂದರೆ ಅದ್ರ ಬಗ್ಗೆ ನನಗೆ ಹೇಳ್ರಿ ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ ಸಣ್ಣ ಪುಟ್ಟ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಹೀಗಾಗಿ ಸೊ ಇಲ್ಲಿ ಈಸಿ ಶಿಪ್ಪಿಂಗ್ ಅಂತಂದರೆ ಸೊ ಇಲ್ಲಿ ಅಮೆಝಾನ್ದವ್ರು ಖುದ್ದ ಮನೆ ಬರ್ತಾರೆ ಸೊ ನೀವು ಸ್ಟಾರ್ಟಿಂಗಲ್ಲಿ ಯಾರಿಗೂ ಏನೂ ಫೀಸ್ ಕೊಡಬೇಕಾಗಿಲ್ಲ ನೀವು ಯಾವ ದುಡ್ಡಲ್ಲಿ ಕಸ್ಟಮರ್ ಕೊಡ್ತಾರೆ ಅದು ಬಂದು ಅಮೆಝಾನ್ಗೆ ಸೇರುತ್ತೆ ಅಮೆಝಾನಲ್ಲಿ ಅದೇನಾಗುತ್ತೆ ಅಂತಂದರೆ ಅವರು ಡಿಡಕ್ಟ್ ಮಾಡಿಕೊಂಡು ನಿಮ್ಗಿರುವಂಥ ಅಮೌಂಟ್ ಏನಿರ್ತದೆ ಅದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರ್ತದೆ ಇಲ್ಲಿ ತುಂಬ ಈಸಿ ಶಿಪ್ಪಿಂಗ್ ನಡೀಲಿಕ್ಕತ್ತದ ಹೆಂಗೆ ಮನೆಗೆ ಬರ್ತಾರೆ ಅಮೆಝಾನ್ದವ್ರು ಅವರೇ ತೊಗೊಂಡು ಹೋಗ್ತಾರೆ
ಸೊ ನಿಮ್ಗೇನು ಹೆಡ್ಡೇಕ್ ಇರೋದಿಲ್ಲ. ಓಕೆ, ನೀವು ಬರೀ ಡೇಸ್ಗಳನ್ನ ಸೆಟ್ಟಿಂಗ್ ಮಾಡಬೇಕು, ಯಾವ ದಿನ ಕಳಿಸ್ಬೇಕು, ಆಮೇಲೆ ಯಾವ ಲೊಕೇಶನ್ಗೆ ಕಳಿಸ್ಬೇಕು. ಸೊ ಅದನ್ನೆಲ್ಲ ನೀವು ಸೆಟ್ ಮಾಡಿದರೆ ಸಾಕು. ಅಲ್ಲಿ ಒಂದು 60 ರೂಪಾಯಿ 40 ರೂಪಾಯಿ ಈ ರೀತಿ ಕೊರಿಯರ್ ಚಾರ್ಜ್ ಇರ್ತಾವೆ. ಸೊ ಅವರು ಅಲ್ಲಿ ಡಿಡಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಉಳಿದಿದ್ದ ಅಮೌಂಟ್ನ ಕೊಡ್ತಾರೆ. ಓಕೆ, ಸೊ ಇವಾಗ ಸೆಲ್ಫ್ ಶಿಪ್ಪಿಂಗು, ಸೆಲ್ಫ್ ಅಂದರೆ ನೀವೇ ಕಳಿಸೋದು. ಓಕೆ, ನೀವೇ ಯಾರಿಗಾದರೂ ಕಳಿಸೋದು. ಬೇರೆ ಯಾರಾದರೂ ಕೊರಿಯರ್ ಸರ್ವಿಸ್ ಇರ್ತಾವೆ. ಸೊ ಹೋಗ್ಬಿಟ್ಟು ನಾವೇ ಅವ್ರ ಜೊತೆ ಮಾತಾಡಿ ಸೊ ಪ್ರಾಡಕ್ಟ್ಗಳನ್ನ ಅವ್ರವ್ರಿಗೆ ತಲುಪಿಸ್ತೇವೆ, ಕಸ್ಟಮರ್ವರೆಗೂ. ಸೊ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಕಸ್ಟಮರ್ ನಿಮಗೆ ಡೈರೆಕ್ಟ್ ಪೇಮೆಂಟ್ ಮಾಡಬೇಕು ಅಕೌಂಟಿಗೆ, ಅಂದಾಗ ಮಾತ್ರ ಪ್ರಾಡಕ್ಟ್ನ ನೀವು ಕಳಿಸ್ತೀರಿ. ಆ ರೀತಿ ಆಪ್ಷನ್ ಇರ್ತದೆ. ಸೊ ನನಗನ್ಸ್ತದೆ ಇಲ್ಲಿ ಈಸಿ ಶಿಪ್ಪಿಂಗ್ ತೊಗೊಳ್ರಿ ಯಾರಾದರೂ ಹೊಸ್ದಾಗಿ ಮಾಡ್ಲಿಕ್ಕತ್ತಿದ್ರೆ. ಯಾಕಂದರೆ ಒಂದು ಹೆಡ್ಡೇಕ್ ಇರೋದಿಲ್ಲ, ಅಮೆಝಾನ್ದವರೇ ಎಲ್ಲ ಜವಾಬ್ದಾರಿ ತೊಗೋತಾರೆ. ಆ್ಯಂಡ್ ಇನ್ನೊಂದು ನೀವೇನಾದರೂ ಸೆಲ್ಫ್ ಶಿಪ್ಪಿಂಗ್ ಮಾಡೋಕೆ ಹೋದ್ರೆ ಅಂದರೆ ಪ್ರತಿ ಕಸ್ಟಮರು ಪೇಮೆಂಟ್ ಮಾಡೋಂಗಿರೋದಿಲ್ಲ. ಕೆಲವರು ಏನು ಮಾಡ್ತಾರೆ, ಕ್ಯಾಶ್ ಆನ್ ಡೆಲಿವರಿನ ಆಲ್ಮೋಸ್ಟ್ ಹಾಕೋದು. ಸೊ ಹಿಂಗಾಗಿ ನಿಮಗೆ ಜಾಸ್ತಿ ನಿಮ್ಮ ಪ್ರಾಡಕ್ಟು ಸೆಲ್ ಆಗಬೇಕಂದ್ರೆ ನೀವು ಸೆಲ್ಫ್ ಶಿಪ್ಪಿಂಗ್ ಬಿಡ್ರಿ, ಅದನ್ನು ಬಿಟ್ಟು ಈಸಿ ಶಿಪ್ಪಿಂಗಿಗೆ ಒಂದು ಇದನ್ನು ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಈಸಿ ಶಿಪ್ಪಿಂಗ್ ಬಗ್ಗೆ ಮಾತಾಡಿದರೆ ಜಾಸ್ತಿ ಅಂತಂದರೆ ನಿಮಗೆ ಪೇಮೆಂಟ್ ತೊಗೊಳ್ಳೋದು 40 ರೂಪಾಯಿ ಅಥವಾ 60 ರೂಪಾಯಿ ತೊಗೋತಾರೆ. ಇದಕ್ಕಿಂತ ಹೆಚ್ಚಿಂದ ಏನು ತೊಗೊಳ್ಳೋದಿಲ್ಲ. ಓಕೆ, ಸೊ ಯಾರ್ಯಾರು ಮಾಡ್ತೀರಿ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಮತ್ತು ನಿಮಗೆ ಮೀಶೋದು ಮತ್ತು ಫ್ಲಿಪ್ಕಾರ್ಟದ್ದು ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾ ಅಥವಾ ಅಮೆಝಾನದ್ದು ಬೇಕಾ, ಸೊ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಆ್ಯಂಡ್ ಸುಮಾರು ಜನ ನಂಗೆ ಕಮೆಂಟ್ ಕೂಡ ಮಾಡಿದ್ದೀರಿ, ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ಫಾರ್ಮೇಷನ್ನ. ಇದರಿಂದ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಕ್ಲಿಯರ್ ಆಗುತ್ತಾ ಹೋಗುತ್ತಾ. ಓಕೆ, ಸೊ ಇದು ಇನ್ನೂ ಕಮೆಂಟ್ಸ್ಗಳು ಸುಮಾರು ಇದ್ದಾವೆ ಹಿಂದಿನ ವೀಡಿಯೋದೊಳಗಿಂದು. ಸೊ ಅವ್ನುಗಳು ಕೂಡ ನಾವು ತೊಗೊಂಡು ಮುಂದೆ ಹೋಗೋಣ ಅಂತ. ಸೊ ಇಲ್ಲಿವರೆಗೂ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಇಲ್ಲಿ ಯಾವ ರೀತಿ ಒಂದು ಶಿಪ್ಪಿಂಗ್ ಹೆಂಗೆ ಮಾಡ್ತೀವಿ, ಅಮೆಝಾನ್ದವ್ರು ತೊಗೊಂಡು ಹೋಗ್ತಾರೋ ಇಲ್ವೋ, ತೊಗೊಂಡು ಹೋದ್ರು ಹೇಗಿರುತ್ತೆ, ಏನು ಫೀಸ್ ಚಾರ್ಜ್ ಆಗುತ್ತೆ ಅಂತ ಕಂಪ್ಲೀಟ್ ಮಾಹಿತಿನ ಕೊಟ್ಟಿನಂತ ಅನ್ಕೋತೀನಿ. ಆ್ಯಂಡ್ ಮತ್ತೇನಾದರೂ ಡೌಟ್ ಇದ್ದರೆ ಸೊ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನ್ ನೀವು ಕೇಳ್ಬೋದು. ಓಕೆ, ಸೊ ಈ ಚಾನಲ್ಗೂ ಕೂಡ ನೀವು ಅಷ್ಟೇ ಪ್ರೀತಿ ಕೊಡಬೇಕು. ಯಾಕಂದರೆ ಈ ಚಾನಲ್ನ ನಾನು ಸಪ್ರೇಟಾಗಿ ಕ್ರಿಯೇಟ್ ಮಾಡೀನಿ ಕೇವಲ ನಿಮಗೋಸ್ಕರ. ಸೊ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಒಂದು ಚಾನಲ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ವೀಡಿಯೋಸ್ಗಳು ನೋಡಿರಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡ್ರಿ, ಮತ್ತು ಶೇರ್ ಕೂಡ ಮಾಡಿರಿ ನಿಮ್ಮ ಆತ್ಮೀಯರೊಂದಿಗೆ. ಇನ್ನೂ ಹೆಚ್ಚು ಹೆಣ್ಮಕ್ಳವರೆಗೂ ಈ ವಿಡಿಯೋಸ್ಗಳೆಲ್ಲ ತಲುಪಲಿ ಅಂತ ಹೇಳಿ. ಓಕೆ, ಸೊ ಮುಂದಿನ ವಿಡಿಯೋದ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.